very warm welcome to all of you dear student. Myself Shweta, lecturer in apparel design and fabrication technology from GRWPT Shivamogga. So for today's session of apparel production 15FT 53T for 5th semester is garment defects. So this is session 7 of unit 2, that is quality inspection. So for today's session the topic is garment defects. So before going into the today's session, let's just revise what we have learned in the previous session. So in the previous session we learned about Japanese care labeling system and the various symbols used in Japanese care labeling system. If you do remember, you would have we saw a box symbol, then a beaker symbol, then t-shirt symbol for drying, so as such. Then the special instructions we saw, and then we moved on to the ISO care labeling system where they had 5 basic symbols such as wash tub for washing, then triangle for bleaching, then square for drying, then a circle for dry cleaning, and an iron box for ironing. So these things we learned in the previous session. So today's session is, as I told, it's about the garment defects. So the defects which have been occurred during the finishing of the garment stitch, or which has occurred in the garment. So that is called as garment defects. So introduction. During the see, before going into the introduction part, so let me tell you what is garment defects. So as I told earlier, garment defects is nothing but it is the defects which are found in the garment stage. So during the manufacturing process, defect could occur that can either lowers the quality of the garment or the entire garment could be rejected. So this garment defect is very important because if the defects is on the higher end, andre ಆ ಒಂದು garment ಅಲ್ಲಿ defect ಮಟ್ಟ ಅಂದರೆ ಆ ಒಂದು ಡಿಫೆಕ್ಟ್ ಜಾಸ್ತಿ ಆಗಿತ್ತು ಅಂದರೆ ಕೆಲವೊಮ್ಮೆ ಏನಾಗುತ್ತೆ ಅದರ ಎಂಡ್ ಯೂಸ್ ಕಡಿಮೆ ಆಗುವಂಥ ಚಾನ್ಸಸ್ ಇರುತ್ತೆ, ಆರ್ ಸಮ್ಟೈಮ್ಸ್ ಆ ಎಂಟೈರ್ ಗಾರ್ಮೆಂಟ್ ಕೂಡ ರಿಜೆಕ್ಟ್ ಆಗೋವಂಥ ಚಾನ್ಸಸ್ ಇದೆ. ಸೊ ಹಾಗಾಗಿ ಈ ಗಾರ್ಮೆಂಟ್ ಡಿಫೆಕ್ಟ್ ಅನ್ನೋದು ಒನ್ ಆಫ್ ದಿ ಇಂಪಾರ್ಟೆಂಟ್ ಡಿಫೆಕ್ಟ್ ಕ್ರೈಟೀರಿಯಾ ನಾವು ನೆನ್ಪಿಟ್ಕೋಬೇಕಾಗಿರೋವಂಥದ್ದು. ಮತ್ತು ಗಾರ್ಮೆಂಟ್ ಡಿಫೆಕ್ಟ್ಸ್ ಕ್ಯಾನ್ ಬಿ ಕಾಸ್ಡ್ ಡ್ಯೂರಿಂಗ್ ಡಿಫ್ರೆಂಟ್ ಸ್ಟೇಜಸ್ ಆಫ್ ಪ್ರೊಡಕ್ಷನ್. ಸೊ ಯಾವ ಸ್ಟೇಜಲ್ಲಿ ಬೇಕಾದರೂ ಈ ಗಾರ್ಮೆಂಟ್ ಡಿಫೆಕ್ಟ್ ಅನ್ನೋದು ಆಗಿರ್ಬೋದು. ಅದು ವಾಷಿಂಗ್ ಸ್ಟೇಜ್ ಇರ್ಬೋದು, ಪ್ರೆಸ್ಸಿಂಗ್ ಇರ್ಬೋದು, ಫೋಲ್ಡಿಂಗ್ ಇರ್ಬೋದು, ಫಿನಿಶಿಂಗ್ ಇರ್ಬೋದು, ಪ್ಯಾಕಿಂಗ್ ಇರ್ಬೋದು, ಅಥವಾ ಸ್ಟಿಚಿಂಗ್ ಟೈಮಲ್ಲಿ ಆಗಿರ್ಬೋದು. ಸೊ ಆ ಗಾರ್ಮೆಂಟ್ ಸ್ಟಾರ್ಟಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಟೈಮಿಂದ ಇಟ್ಕೊಂಡು ಅದು ಮುಗಿಯೋವರೆಗೂ ಮಧ್ಯದ ಪ್ರೊಸೆಸಸ್ ಏನಿದೆಯೋ ಯಾವ ಪ್ರೊಸೆಸಲ್ಲಿ ಬೇಕಾದರೂ ಈ ಒಂದು ಡಿಫೆಕ್ಟ್ ಆಗುವಂಥ ಚಾನ್ಸಸ್ ಇದೆ. ನೆಕ್ಸ್ಟ್ ನೋಡಿ, ಈ ಗಾರ್ಮೆಂಟ್ ಡಿಫೆಕ್ಟ್ಸ್ ಅಂತ ತಗೊಂಡಾಗ ಅದರಲ್ಲಿ ಈ ಗಾರ್ಮೆಂಟ್ ಡಿಫೆಕ್ಟ್ ಇನ್ ವಾಷಿಂಗ್, ಸೊ ಈ ವಾಷಿಂಗಲ್ಲಿ ಡಿಫೆಕ್ಟ್ಸ್ ಜಾಸ್ತಿ ಆಗತ್ತೆ ಅಂತ ಹೇಳ್ತಾರೆ. ಸೊ ಏನಕ್ಕೆ ಈ ವಾಷಿಂಗ್ ಅಥವಾ ವಾಷಿಂಗ್ ಅನ್ನೋದನ್ನು ಏನಕ್ಕೆ ಮಾಡಬೇಕು ನೋಡಿ. ವಾಷಿಂಗ್ ಈಸ್ ಆನ್ ಎಸೆನ್ಷಿಯಲ್ ಪಾರ್ಟ್ ಆಫ್ ವೆಟ್ ಪ್ರೊಸೆಸಿಂಗ್. ಸೊ ಈ ಒಂದು ಟರ್ಮ್ ನೀವು ಕೇಳಿರ್ಬೋದು, ವೆಟ್ ಪ್ರೊಸೆಸಿಂಗ್ ಅಂತಂದರೆ ಏನು? ವಿತ್ ದ ಹೆಲ್ಪ್ ಆಫ್ ವಾಟರ್, ವಾಟ್ ಎವರ್ ಪ್ರೊಸೆಸಿಂಗ್ ವಿ ಗಿವ್ ಟು ದಿ ಫ್ಯಾಬ್ರಿಕ್ಸ್ ಆ್ಯಂಡ್ ಗಾರ್ಮೆಂಟ್ಸ್. ಫಾರ್ ಎಕ್ಸಾಂಪಲ್ ಬ್ಲೀಚಿಂಗ್ ಆಗಿರ್ಬೋದು, ಅಥವಾ ಡಿಗಮಿಂಗ್ ಆಗಿರ್ಬೋದು, ಡಿಸೈಸಿಂಗ್ ಆಗಿರ್ಬೋದು, ಡೈಯಿಂಗ್ ಆಗಿರ್ಬೋದು. ಸೊ ಇವೆಲ್ಲ ಪ್ರೊಸೆಸಸ್ ಏನು ಮಾಡ್ತೀವಿ ನಾವು, ವಿ ಡೂ ಇಟ್ ವಿತ್ ದ ಹೆಲ್ಪ್ ಆಫ್ ವಾಟರ್. ಸೊ ಅದಕ್ಕೆ ವೆಟ್ ಪ್ರೊಸೆಸಿಂಗ್ ಅಂತೀವಿ. ಸೊ ಈ ವಾಷಿಂಗ್ ಅನ್ನೋದು ಈ ವೆಟ್ ಪ್ರೊಸೆಸಿಂಗಿಗೆ ಒಂದು ಎಸೆನ್ಷಿಯಲ್ ಪಾರ್ಟ್ ಅಂತ ಹೇಳ್ಬೋದು. ಡ್ಯೂರಿಂಗ್ ವಾಷಿಂಗ್ ಪ್ರೊಸೆಸ್ ಎ ಲಾಟ್ ಆಫ್ ನಂಬರ್ ಆಫ್ ಫಾಲ್ಟ್ಸ್ ಅಕರ್ಡ್. ಸೊ ಆದಷ್ಟು ಜಾಸ್ತಿ ಡಿಫೆಕ್ಟ್ಸ್ನ ನಾವು ವಾಷಿಂಗ್ ಪ್ರೊಸೆಸ್ಸಲ್ಲಿ ನೋಡ್ಬೋದು. ಸೊ ಯಾಕೆ ಅಷ್ಟು ಡಿಫೆಕ್ಟ್ಸ್ ಆಗ್ತಿದೆ ಅಂದರೆ ಅದು ಮೆಕ್ಯಾನಿಕಲ್ ರೀಸನ್ ಇರ್ಬೋದು, ಅಂದರೆ ಮಿಷಿನ್ ಫಾಲ್ಟ್ ಇರ್ಬೋದು, ವೇರ್ ಆ್ಯಂಡ್ ಟೇರ್ ಇರ್ಬೋದು, ಅಥವಾ ದ ಫೈಬರ್ ಕಂಟೆಂಟ್ ಇನ್ ದಟ್ ಪರ್ಟಿಕ್ಯುಲರ್ ಗಾರ್ಮೆಂಟ್ ಆಗಿರ್ಬೋದು, ಎನಿಥಿಂಗ್ ಆ ಮೆಕ್ಯಾನಿಕಲ್ ಫಾಲ್ಟ್ ಇರ್ಬೋದು, ಅಥವಾ ಪ್ರೋಸೆಸ್ ಫಾಲ್ಟ್ ಇರ್ಬೋದು, ಅಂದರೆ ಟೆಂಪ್ರೇಚರಿಂದ ಇರ್ಬೋದು, ಅಥವಾ ಆ ನೀರಿನ TDS ಇಂದ ಇರ್ಬೋದು, ವಾಟರ್ ಹಾರ್ಡ್ನೆಸ್ಸಿಂದನೂ ಇರ್ಬೋದು, ಅಥವಾ ವಾಟ್ ಎವರ್ ಡಿಟರ್ಜೆಂಟ್ಸ್ ವಿ ಆರ್ ಯೂಸಿಂಗ್ ಆರ್ ವಾಟ್ ಎವರ್ ಸಾಲ್ವೆಂಟ್ಸ್ ವಿ ಆರ್ ಯೂಸಿಂಗ್, ಅದರಿಂದ ಕೂಡ ಆಗಿರೋಂಥ ಚಾನ್ಸಸ್ ಇರುತ್ತೆ. ಸೊ ಯಾವುದೇ ರೀತಿ ಇರಲಿ, ಬಟ್ ಈ ವಾಷಿಂಗ್ ಅಲ್ಲಿ ಡಿಫೆಕ್ಟ್ಸ್ ಆರ್ ಮೋರ್ ಕಂಪೇರ್ಡ್ ಟು ಅದರ್.
different types of washing faults or defects are point out as given. ಸೊ ಈ ವಾಷಿಂಗಿಂದ ಹಲವಾರು ಥರದಾದ ಡಿಫೆಕ್ಟ್ಸ್ಗಳು ಆಗ್ತಾ ಹೋಗ್ತವೆ. ಸೊ ಇಷ್ಟೆಲ್ಲ ಡಿಫೆಕ್ಟ್ಸ್ ಆಗಬೇಕಾದ್ರೆ ಈ ಗಾರ್ಮೆಂಟ್ಸನ್ನ ವಾಶ್ ಯಾಕೆ ಮಾಡಬೇಕು ಅಂತಂದರೆ, ಸೊ ಗಾರ್ಮೆಂಟ್ ಸ್ಟಿಚ್ ಆಗಿದೆ, ರೆಡಿ ಆಗಿದೆ, ಅದನ್ನು ಹಂಗೆ ಪ್ಯಾಕ್ ಮಾಡಿ ಕಳಿಸ್ಬೋದಲ್ವಾ. ಏನಕ್ಕೆ ಅದನ್ನು ವಾಶ್ ಮಾಡಿ ಕಳಿಸ್ಬೇಕು ಅಂತಂದರೆ, ಸೊ ಬೇಸಿಕಲಿ ಈ ವಾಷಿಂಗ್ ಅನ್ನೋದನ್ನು ಏನಕ್ಕೆ ಮಾಡ್ತಾರೆ ಅಂತಂದರೆ, ಟು ಏನು ಹೇಳೋದು, ಟು ಬ್ರಿಂಗ್ ದ ಔಟ್ಲುಕ್ ಆರ್ ಟು ಗಿವ್ ಎ ಗುಡ್ ಅಪಿಯರೆನ್ಸ್ ಟು ದಿ ಗಾರ್ಮೆಂಟ್. ಸೊ ಏನಾದರೂ ಅದ್ರ ಮೇಲೆ ಸ್ಟೈನ್ ಆಗಿರೋವಂಥದ್ದು ಅಥವಾ ಡರ್ಟ್ ಇದೆ ಅಥವಾ ಇನ್ನೇನೋ ಆಗಿದೆ ಅಂತಂದಾಗ ಅದನ್ನೆಲ್ಲ ರಿಮೂವ್ ಮಾಡೋದನ್ನು ಈ ವಾಷಿಂಗ್ ಪ್ರೊಸೆಸಲ್ಲಿ ಮಾಡುತ್ತೆ, ಹೌದಲ್ವಾ. ಸೊ ಹಂಗಾಗಿ ಅದರ ಏಸ್ಥೆಟಿಕ್ ಲುಕ್ಕನ್ನು ಅಥವಾ ಅದರ ಅಪಿಯರೆನ್ಸ್ನ ಮತ್ತು ಅದರ ಕಂಫರ್ಟಬಿಲಿಟಿನ ಇನ್ಕ್ರೀಸ್ ಮಾಡೋದಕ್ಕೋಸ್ಕರ ಈ ಒಂದು ವಾಷಿಂಗ್ ಪ್ರೊಸೀಜರ್ನ ಮಾಡ್ತಾರೆ. ಮತ್ತು ಯೂಶ್ವಲಿ ಈ ವಾಷಿಂಗ್ ಯಾವಾಗ ಮಾಡ್ತಾರೆ ಅಂದರೆ ಆ ಗಾರ್ಮೆಂಟ್ ಸ್ಟಿಚ್ ಆದ ನಂತರ ಸ್ಟೇಜಲ್ಲಿ ಮಾಡೋವಂಥದ್ದು. ಸೊ ಅದಕ್ಕೆ ಗಾರ್ಮೆಂಟ್ಸ್ ಇನ್ ವಾಷಿಂಗ್ ಅಂತ ಕರೀತಾರೆ. ಮತ್ತು ಡಿಫೆಕ್ಟ್ಸ್ ಏನು ಈ ಟೈಮಲ್ಲಿ ನಮಗೆ ಕಂಡು ಬರುತ್ತಲ್ವ ಅದನ್ನು ಗಾರ್ಮೆಂಟ್ ಡಿಫೆಕ್ಟ್ಸ್ ಇನ್ ವಾಷಿಂಗ್ ಅಂತ ಐಡೆಂಟಿಫೈ ಮಾಡ್ತಾರೆ. ಸೊ ಆ್ಯಸ್ ಐ ಟೋಲ್ಡ್, ದೀಸ್ ಆರ್ ಸಮ್ ಆಫ್ ದಿ ಕಾಮನ್ ಗಾರ್ಮೆಂಟ್ ಡಿಫೆಕ್ಟ್ಸ್ ವೈಲ್ ವಾಷಿಂಗ್. ಏನದು? ಸ್ಪಾಟ್ಸ್ ಆನ್ ಗಾರ್ಮೆಂಟ್. ಸೊ ನಾವು ರೆಗ್ಯುಲರ್ ಮನೇಲಿರೋಂಥ ವಾಷಿಂಗ್ ಮಿಷಿನ್ನ ತಗೊಂಡಾಗಲೂ ಅಷ್ಟೇ, ಆ ಸೋಪ್ ಏನಾದರೂ, ಆ ಡಿಟರ್ಜೆಂಟ್ ಪೌಡರ್ ಏನಾದರೂ ಸರಿಯಾಗಿ ಕರಗದೇ ಇದ್ದಾಗ ಆ ಒಂದು ಫೈಬರ್ ಮೇಲೆ ಹಂಗೆ ಇದ್ದಾಗ ಏನಾಗುತ್ತೆ, ಸ್ಪಾಟ್ಸ್ ಆಗೋಕ್ಕೆ ಶುರು ಆಗುತ್ತೆ. ಅಥವಾ ತುಂಬ ಆಲ್ಕಲೈನ್ ಆಗಿತ್ತು ಅಂತಂದರೆ, ತುಂಬ ಪವರ್ಫುಲ್ಲಾಗಿತ್ತು ಅಂದ್ರೂ ಈ ಥರ ಒಂಥರ ಸ್ಪಾಟ್ಸ್ನ ನಾವು ಕಾಣ್ಬೋದು. ದೆನ್ ವಿ ಹ್ಯಾವ್ ಡ್ಯಾಮೇಜಿಂಗ್ ಆಫ್ ಗಾರ್ಮೆಂಟ್ ಡ್ಯೂ ಟು ಓವರ್ ವಾಶ್. ಸೊ ಈಚ್ ಟೈಪ್ ಆಫ್ ಫ್ಯಾಬ್ರಿಕ್ ಆ್ಯಸ್ ಇಟ್ಸ್ ಓನ್ ಟೈಮಿಂಗ್ಸ್. ಅಂದರೆ ತುಂಬ ಹೊತ್ತು ವಾಶ್ ಮಾಡ್ತಾನೆ ಇರೋದು ಅಥವಾ ತುಂಬ ಬೇಗ ವಾಶ್ ಮಾಡಿದ್ರು ಅದರಲ್ಲಿರೋಂಥ ಸ್ಟೈನ್ ಅಥವಾ ಆ ಪ್ರೊಸೆಸ್ಸೇ ಏನು ಯೂಸ್ ಇಲ್ಲ, ಅಥವಾ ತುಂಬ ಓವರ್ ವಾಶ್ ಮಾಡಿದ್ರು ಏನಾಗುತ್ತೆ, ಅದರಿಂದ ಡ್ಯಾಮೇಜ್ ಆಗೋವಂಥ ಚಾನ್ಸಸ್ ಇರುತ್ತೆ. ಸೊ ವಿ ಹ್ಯಾವ್ ಟು ಕನ್ಸಿಡರ್ಡ್ ಅಕಾರ್ಡಿಂಗ್ ಟು ದಿ ಫ್ಯಾಬ್ರಿಕ್. ಸೊ ಫ್ಯಾಬ್ರಿಕ್ ತಕ್ಕಂಥ ಒಂದು ಟೈಮಿಂಗ್ಸ್ನ ಸೆಟ್ ಮಾಡಿಕೊಂಡು ವಾಶ್ ಮಾಡಬೇಕಾಗತ್ತೆ. ಆಮೇಲೆ ಕೆಲವೊಮ್ಮೆ ಏನಾಗುತ್ತೆ, ಅನ್ಪ್ಲೆಸೆಂಟ್ ಸ್ಮೆಲ್, ಒಂಥರ ಓಡರ್ ಸ್ಮೆಲ್ ಅಂತ ಏನು ಹೇಳ್ತೀವಲ್ವ, ಒಂಥರ ಕೆಟ್ಟದಾಗಿರುತ್ತೆ. ಸೊ ದ್ಯಾಟ್ ಮೈಟ್ ಬಿ ಬಿಕಾಸ್ ಆಫ್ ದಿ ಸಾಲ್ವೆಂಟ್ ಆರ್ ಬಿಕಾಸ್ ಆಫ್ ದಿ ಡಿಟರ್ಜೆಂಟ್ ಅಥವಾ ಬಿಕಾಸ್ ಆಫ್ ದಿ ಫೈಬರ್ ಕಂಟೆಂಟ್, ಯಾವ ಕ್ರೈಟೀರಿಯಾಯಿಂದ ಬೇಕಾದರೂ ಆಗಿರ್ಬೋದು. ಸೊ ಅದೊಂದು. ಮತ್ತು ನೋಡಿ, ಶೇಡ್ ವೇರಿಯೇಷನ್, ಇದು ಕೂಡ ಒನ್ ಆಫ್ ದಿ ಕಾಮನ್ ಡಿಫೆಕ್ಟ್ ಆಫ್ಟರ್ ವಾಷಿಂಗ್ ಅಂತ ಹೇಳ್ಬೋದು. ಸೊ ಶೇಡ್ ವೇರಿಯೇಷನ್ ಆಗೋವಂಥದ್ದು, ಕಲರ್ ಫೇಡ್ ಆಗೋವಂಥದ್ದು, ಕಲರ್ ಬಿಟ್ಕೊಳ್ಳೋ ಅಂಥದ್ದು. ಓಕೆ, ಸೊ ಅದಕ್ಕೆ ಶೇಡ್ ವೇರಿಯೇಷನ್ ಅಂತ ಕರೀತಾರೆ. ಸೊ ಗಾರ್ಮೆಂಟ್ ಸ್ಟಿಚ್ ಆದಮೇಲೆ ಒಂದು ಕಲರ್ ಇರುತ್ತೆ, ವಾಶ್ ಮಾಡಾದಮೇಲೆ ಎಸ್ಪೆಷಲಿ ಡಾರ್ಕ್ ಕಲರ್ ಫ್ಯಾಬ್ರಿಕ್ಸ್ ಏನಾಗಿರುತ್ತೆ, ಬೇಗನೆ ಕಲರ್ ಬ್ಲೀಡ್ ಆಗುತ್ತೆ. ಸೊ ಆ ಥರ ಆದಾಗ ಏನಾಗುತ್ತೆ, ದಿರ್ ವಿಲ್ ಬಿ ಲಾಟ್ ಆಫ್ ಶೇಡ್ ವೇರಿಯೇಷನ್. ಸೊ ದಟ್ ಈಸ್ ಒನ್ ಡಿಫೆಕ್ಟ್. ದೆನ್ ಮಾರ್ಕಿಂಗ್ಸ್ ರಿಮೈನಿಂಗ್. ಸೊ ಈ ಮಾರ್ಕಿಂಗ್ ರಿಮೈನಿಂಗ್ಸ್ ಅಂತಂದ್ರೆ ಏನು, ಈ ಕಟಿಂಗ್ ಸ್ಟೇಜಲ್ಲಿ ಪ್ಯಾಟರ್ನ್ ಎಲ್ಲ ಇಟ್ಟು ಕಟ್ ಮಾಡೋದಕ್ಕೂ ಮುಂಚೆ ಪ್ಯಾಟರ್ನ್ಸ್ನ ಇಟ್ಟು ಏನು ಮಾಡ್ತಾರೆ, ಮಾರ್ಕ್ ಮಾಡಿರ್ತಾರೆ. ಕೆಲವೊಮ್ಮೆ ದೋಸ್ ಮಾರ್ಕಿಂಗ್ ಚಾಕ್ಸ್ ಅಥವಾ ದೋಸ್ ವ್ಯಾಕ್ಸ್ ಮಾರ್ಕಿಂಗ್ಸ್ ಏನಿದೆ ಅಲ್ವಾ, ದಟ್ ಇಸ್ ಸೋ ಪರ್ಮನೆಂಟ್ ದಟ್ ಅದು ವಾಶ್ ಮಾಡಿದ್ಮೇಲೂ ಹೋಗಿರಲ್ಲ. ಅದೇನಾಗ್ಬಿಡುತ್ತೆ, ಒಂಥರ ಸ್ಟೈನ್ ಥರ ಉಳ್ಕೊಂಬಿಡುತ್ತೆ ಅಥವಾ ಮಾರ್ಕ್ ಥರ ಅಲ್ಲೇ ರಿಮೈನ್ ಆಗಿಬಿಡುತ್ತೆ. ಸೊ ಅದೇನಾಗುತ್ತೆ, ಲೇಟರ್ ಸ್ಟೇಜಲ್ಲಿ ಡಿಫೆಕ್ಟ್ ಆಗಿ ಹೋಗುತ್ತೆ. ಸೊ ದೀಸ್ ಆರ್ ಸಮ್ ಆಫ್ ದಿ ಕಾಮನ್ ಆ್ಯಂಡ್ ಇಂಪಾರ್ಟೆಂಟ್ ಗಾರ್ಮೆಂಟ್ ಡಿಫೆಕ್ಟ್ಸ್ ಇನ್ ವಾಷಿಂಗ್ ಅಂತ ಹೇಳ್ಬೋದು. ಸೊ ಇಲ್ಲಿ ಕೆಲವು ಎಕ್ಸಾಂಪಲ್ಸ್ ಇದೆ ನೋಡಿ. ಇಲ್ಲಿ ನೋಡಿ, ಪೂರ್ ಹ್ಯಾಂಡ್ ಸ್ಯಾಂಡಿಂಗ್ ಅಟ್ ಫ್ರಂಟ್. ಸಿ ವಾಷಿಂಗ್ ಪ್ರೊಸೆಸಿಂಗಲ್ಲಿ ಏನಾಗುತ್ತೆ, ಫಿನಿಶಿಂಗ್ ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ ಕೆಲವು ಎಫೆಕ್ಟ್ಸ್ನ ಕೊಡ್ತಾರೆ. ಈ ಸ್ಯಾಂಡ್ ಬ್ಲಾಸ್ಟಿಂಗ್ ಮಾಡಿ ಈ ಜೀನ್ಸ್ಗೆ ಈ ಥರ ಎಫೆಕ್ಟ್ಸ್ನ ಕೊಡ್ತಾ ಹೋಗ್ತಾರಲ್ವ, ಇದು ಅಷ್ಟು ನೀಟಾಗಿ ಬಂದಿಲ್ಲ ಅಂತ ಹೇಳ್ಬೋದು. ನೆಕ್ಸ್ಟು ಡಾರ್ಕ್ ವಾಷಿಂಗ್ ಮಾರ್ಕ್ ಆನ್ ಬಾಡಿ. ಸೊ ತುಂಬ ಹೊತ್ತು ವಾಶ್ ಮಾಡಿ ಒಂಥರ ಒಂದು ಸ್ಟೈನ್ ಎಲ್ಲ ಒಂದು ಕಡೆ ತುಂಬ ಡಾರ್ಕ್ ಆಗಿ ಎದ್ದು ಕಾಣೋವಂಥದ್ದು ಇರ್ಬೋದು. ಆಮೇಲೆ ನಾನು ಆವಾಗಲೇ ಹೇಳಿದೆ ಶೇಡ್ ವೇರಿಯೇಷನ್. ಸೊ ಹಲವಾರು ಥರದಾದ ಶೇಡ್ಸ್ ನೋಡಿ, ಅಂದರೆ ಇವೆಲ್ಲ ಗಾರ್ಮೆಂಟ್ಸ್ ಕೂಡ ಒಂದೇ ಆರ್ಡರ್ಗೆ ಬಿಲಾಂಗ್ ಆಗಿದೆ. ಬಟ್ ಡ್ಯೂ ಟು ವಾಷಿಂಗ್, ಇದು ಮೇ ಬಿ ತುಂಬ ಹೊತ್ತು ಓವರ್ ವಾಶ್ ಆಗಿದೆ, ಇದು ಅಷ್ಟೇನು ವಾಶ್ ಆಗಿಲ್ಲ, ಇದು ಓವರ್ ವಾಶ್ ಆಗಿದೆ, ಇದು ಸರಿಯಾಗಿ ವಾಶ್ ಮಾಡಿಲ್ಲ, ಅಂದರೆ ಆ ಸೈಕಲ್ ಡ್ಯೂರೇಷನ್ ಕಡಿಮೆ. ಸೊ ಆ ಥರ ಇದ್ದಾಗ ಏನಾಗುತ್ತೆ, ಶೇಡ್ ವೇರಿಯೇಷನ್ ಆಗುತ್ತೆ. ಇದೇ ಯಾವುದೋ
ಗಾರ್ಮೆಂಟ್ ಅಂತ ಅನಿಸುತ್ತೆ, ಇದೇ ಬೇರೆ ಯಾವುದು ಅಂತ ಅನಿಸುತ್ತೆ ಆ ಥರದ್ದು. ಆಮೇಲೆ ವಾಷಿಂಗ್ ಡ್ಯಾಮೇಜ್ ನೋಡಿ, ತುಂಬ ವಾಶ್ ಮಾಡಿ ಏನಾಗುತ್ತೆ, ಈ ಥರ ಡ್ಯಾಮೇಜ್ಗಳಾಗೋವಂಥ ಸಾಧ್ಯತೆ ಇದೆ. ಸೊ ಈ ಒಂದು ಪೂರ್ ಹ್ಯಾಂಡ್ಲಿಂಗ್ ಅಂತ ಏನು ಹೇಳ್ತೀವಲ್ವ, ಸೊ ದಿಸ್ ಇಸ್ ಫಾರ್ ದಿ ಫಿನಿಶಿಂಗ್. ಸೊ ಫಿನಿಶಿಂಗ್ ಎಫೆಕ್ಟಿವ್ ಆಗಿ ಕಾಣುವಾಗ ವಾಶ್ ಮಾಡ್ತಾರೆ ಅಥವಾ ಸ್ಯಾಂಡ್ನ ಹಾಕಿ ಬ್ಲಾಸ್ಟ್ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಸರಿಯಾಗಿ ಆಗದೇ ಇದ್ದಾಗ ಅಥವಾ ಒಂಥರ ಪೂರ್ ಪ್ರೋಸೆಸ್ ಇದ್ದಾಗಲೂ ಕೂಡ ಈ ಥರ ಡಿಫೆಕ್ಟ್ಸ್ನ ನಾವು ಕಂಡುಹಿಡಿಬೋದು. ಸೊ ದಟ್ ಈಸ್ ಅಬೌಟ್ ದ ಗಾರ್ಮೆಂಟ್ ಡಿಫೆಕ್ಟ್ಸ್ ಇನ್ ವಾಷಿಂಗ್. ಅಂದರೆ ವಾಶ್ ಮಾಡಾದಮೇಲೆ ಯಾವ ರೀತಿ ಸಂದರ್ಭದಲ್ಲಿ ಯಾವ ರೀತಿಯಾದ ಒಂದು ಡಿಫೆಕ್ಟ್ಸ್ನ ನಾವು ಅನಲೈಸ್ ಮಾಡ್ಬೋದು ಅನ್ನೋದು ಇಲ್ಲಿದೆ. ನೆಕ್ಸ್ಟ್ ಇರೋವಂಥದ್ದು ಗಾರ್ಮೆಂಟ್ ಡಿಫೆಕ್ಟ್ ಇನ್ ಪ್ರೆಸ್ಸಿಂಗ್. ಅಂದರೆ ಐರನ್ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಪ್ರೆಸ್ ಮಾಡುವಂಥ ಸಂದರ್ಭದಲ್ಲಿ ಈ ಹೀಟಿಂದ ಅಥವಾ ಸ್ಟೀಮಿಂದ ಅಥವಾ ಪ್ರೆಷರಿಂದ ಏನು ಪ್ರಾಬ್ಲಮ್ ಆಗುತ್ತಲ್ವ, ಅದಕ್ಕೆ ಗಾರ್ಮೆಂಟ್ ಡಿಫೆಕ್ಟ್ಸ್ ಇನ್ ಪ್ರೆಸ್ಸಿಂಗ್ ಅಂತ ಕರೀತಾರೆ. ನೋಡಿ ಇಲ್ಲಿ, ಪ್ರೆಸ್ಸಿಂಗ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಎ ಪ್ರೋಸೆಸ್ ವಿಚ್ ಚೇಂಜಸ್ ದ ಜಾಮೆಟ್ರಿಕ್ ಫೈಬರ್ ಸ್ಟ್ರಕ್ಚರ್ ಆಫ್ ದ ಏರಿಯಾ. ಅಂದರೆ ಆ ಫ್ಯಾಬ್ರಿಕ್ಕಿನ ಒಂದು ಜಾಮೆಟ್ರಿಕ್ ಸ್ಟ್ರಕ್ಚರ್ ಏನಿದೆಯಲ್ವ ಅದನ್ನು ಚೇಂಜ್ ಮಾಡುವಂಥ ಒಂದು ಕೇಪಬಿಲಿಟಿ ಈ ಒಂದು ಐನಿಂಗ್ ಪ್ರೋಸೆಸ್ ಅಥವಾ ಪ್ರೆಸ್ಸಿಂಗ್ ಪ್ರೋಸೆಸ್ಸಿಗಿದೆ. ಸೊ ಈ ಪ್ರೆಸ್ಸಿಂಗ್ ಪ್ರೋಸೆಸ್ಸಿಗೆ ಏನು ಯೂಸ್ ಮಾಡ್ತೀವಿ ಅಂತಂದರೆ ಹೀಟ್ ಟೆಂಪ್ರೇಚರ್ನ ಯೂಸ್ ಮಾಡ್ತೀವಿ, ಸ್ಟೀಮ್ ಬೇಕಾಗಿದ್ದಲ್ಲಿ ಸ್ಟೀಮ್ನ ಯೂಸ್ ಮಾಡ್ತೀವಿ, ಮತ್ತು ಪ್ರೆಷರ್ ಅಂದರೆ ದ ಫೋರ್ಸ್ ಮತ್ತು ಟೈಮ್. ಸೊ ಇದಿಷ್ಟು ಯೂಸ್ ಮಾಡ್ತೀವಲ್ವಾ. ಸೊ ಇಟ್ ಡಿಪೆಂಡ್ಸ್. ಆಮೇಲೆ ಡ್ಯಾಮೇಜಸ್ ಕಾಸ್ಡ್ ಬೈ ವೈಲ್ ಪ್ರೆಸ್ಸಿಂಗ್ ಇಸ್ ಕಾಲ್ಡ್ ಅಸ್ ಗಾರ್ಮೆಂಟ್ ಪ್ರೆಸ್ಸಿಂಗ್ ಡಿಫೆಕ್ಟ್. ಸೊ ಪ್ರೆಸ್ ಮಾಡುವಂಥ ಸಂದರ್ಭದಲ್ಲಿ ಏನಾದರೂ ಡ್ಯಾಮೇಜ್ ಆಯಿತು ಅಂತಂದರೆ ಆ ಗಾರ್ಮೆಂಟಿಗೆ, ಅದನ್ನು ಗಾರ್ಮೆಂಟ್ ಪ್ರೆಸ್ಸಿಂಗ್ ಡಿಫೆಕ್ಟ್ ಅಂತ ಹೇಳ್ತಾರೆ. ಸೊ ಏನದು ಕಾಮನ್ ಗಾರ್ಮೆಂಟ್ ಡಿಫೆಕ್ಟ್ಸ್ ಇನ್ ಪ್ರೆಸ್ಸಿಂಗ್ ಏನು ಅಂತಂದರೆ, ಸಿ ಹಿಯರ್ ಯು ಕ್ಯಾನ್ ಸಿ ಶೈನಿ ಮಾರ್ಕ್ಸ್ ಡ್ಯೂ ಟು ಪ್ರೆಸ್ಸಿಂಗ್. ಸೊ ಈವನ್ ನಿಮ್ಗದು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಸೊ ತುಂಬ ಹೊತ್ತು ಒಂದು ಅಯನ್ ಬಾಕ್ಸ್ ಅಥವಾ ಪ್ರೆಸ್ಸಿಂಗ್ ಎಕ್ವಿಪ್ಮೆಂಟ್ನ ಅಲ್ಲೇ ಇಟ್ಟು ಸಡನ್ನಾಗಿ ತೆಗೆದಾಗ ಒಂಥರ ಶೈನಿ ಶೇಡ್ ವೇರಿಯೇಷನು ಆಗುತ್ತೆ, ಜೊತೆಗೆ ಒಂಥರ ಶೈನಿ ಮಾರ್ಕ್ಸ್ ಕೂಡ ಕಂಡುಬರುತ್ತೆ. ಆಮೇಲೆ ಬರ್ಂಟ್ ಮಾರ್ಕಿಂಗ್ಸ್, ಸೊ ಸುಟ್ಟು ಹೋಗೋವಂಥದ್ದು. ಕೆಲವೊಮ್ಮೆ ಏನಾಗುತ್ತೆ, ತುಂಬ ಹೊತ್ತು ಬಿಟ್ಟು ನಾವು ಹಿಂಗೆ ತೆಗ್ದಿದ್ದ ತಕ್ಷಣ ಆ ಮೇಲಿನ ಲೇಯರ್ ಮಾತ್ರ ಹೋಗಿರುತ್ತೆ, ಅದಕ್ಕೆ ಸ್ಕಾರ್ಚ್ಡ್ ಅಂತ ಕರೀತಾರೆ, ಆ ಥರ ಆಗಿರೋವಂಥದ್ದು. ಮತ್ತು ಇನ್ನೊಂದು ಅಂಡರ್ ಪ್ರೆಸ್ಡ್ ಕಾಂಪೊನೆಂಟ್ಸ್. ಸೊ ಕೆಲವು ಕಾಂಪೊನೆಂಟ್ಸ್ ಏನಾಗುತ್ತೆ, ಅದನ್ನು ಅಸೆಂಬಲ್ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಜಾಯಿನ್ ಮಾಡುವಂಥ ಸಂದರ್ಭದಲ್ಲಿ ಅದನ್ನು ಪ್ರೆಸ್ ಮಾಡಬೇಕು ಅಂತ ಇರುತ್ತೆ. ಅದನ್ನು ಬಿಟ್ಟು ಲಾಸ್ಟಲ್ಲಿ ಗಾರ್ಮೆಂಟೆಲ್ಲ ಸ್ಟಿಚ್ ಆದಮೇಲೆ ಮಾಡಿದಾಗ ಏನಾಗುತ್ತೆ, ಅದು ನೀಟಾಗಿ ಕೂರೋದಿಲ್ಲ. ಫಾರ್ ಎಕ್ಸಾಂಪಲ್ ಕಾಲರ್ ಆಗಿರ್ಬೋದು, ಪಾಕೆಟ್ ಆಗಿರ್ಬೋದು, ಸೊ ಕ್ಯಾನ್ವಾಸ್ ಆಗಿರ್ಬೋದು, ಇವೆಲ್ಲ ನೀಟಾಗಿ ಆ ಸಂದರ್ಭದಲ್ಲೇ ಪ್ರೆಸ್ ಮಾಡಿ ಅಸೆಂಬಲ್ ಮಾಡಬೇಕು ಅಂತ ಹೇಳ್ತಾರೆ. ಮತ್ತು ಶೇಡ್ ವೇರಿಯೇಷನ್ಸ್. ಸೊ ಆ್ಯಸ್ ಪ್ರೆಸ್ಸಿಂಗಲ್ಲಿ ಇದು ತುಂಬ ಕಾಮನ್ ಅಂತ ಹೇಳ್ಬೋದು. ಒಂದೇ ಗಾರ್ಮೆಂಟಲ್ಲಿ ಟೆಂಪ್ರೇಚರ್ ಏನಾದರೂ ಹೆಚ್ಚು ಕಮ್ಮಿ ವ್ಯತ್ಯಾಸ ಆದಾಗ, ಪ್ರೆಷರ್ ಏನಾದರೂ ವ್ಯತ್ಯಾಸ ಆದಾಗ ತುಂಬ, ಮತ್ತು ಟೈಮ್ ಏನಾದರೂ ವ್ಯತ್ಯಾಸ ಆದಾಗ ಏನಾಗುತ್ತೆ, ಈ ಶೇಡ್ ವೇರಿಯೇಷನ್ಸ್ನ ನಾವು ತುಂಬ ನೋಡ್ಬೋದು. ನೆಕ್ಸ್ಟು ಅನ್ವಾಂಟೆಡ್ ವ್ರಿಂಕಲ್ಸ್. ಸೊ ಕೆಲವೊಮ್ಮೆ ಏನಾಗುತ್ತೆ, ಪ್ರೆಸ್ಸಿಂಗ್ ಆ ಪ್ರೆಷರು ಟೆಂಪ್ರೇಚರ್ ಟೈಮ್ ಏನಾದರೂ ಸರಿಯಾಗಿ ಸೆಟ್ ಮಾಡದೇ ಇದ್ದಾಗ ಅಥವಾ ಸರಿಯಾಗಿ ಆ ಒಂದು ಫೈಬರ್ ಕಾಂಪೋಸಿಷನ್ಗೆ ಮ್ಯಾಚ್ ಆಗದೇ ಇದ್ದ ಸಂದರ್ಭಗಳಲ್ಲಿ ಅನ್ವಾಂಟೆಡ್ ರಿಂಕಲ್ಸ್ ಅಥವಾ ಕ್ರೀಸಸ್ ಫಾರ್ಮ್ ಆಗುತ್ತೆ. ಅದೆಷ್ಟು ಐರನ್ ಮಾಡಿದ್ರೂ ಕೂಡ ಸರಿಯಾಗಿ ಹೋಗೋದಿಲ್ಲ. ಸೊ ಅಂಥದ್ದಕ್ಕೆ ಏನಂತಾರೆ, ಅನ್ವಾಂಟೆಡ್ ವ್ರಿಂಕಲ್ಸ್. ಸುಕ್ಕಾಗೋವಂಥದ್ದಕ್ಕೆ ವ್ರಿಂಕಲ್ಸ್ ಅಂತ ಕರೀತಾರೆ. ಸೊ ಅದು ಆಗೋವಂಥ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಕೆಲವು ಎಕ್ಸಾಂಪಲ್ಸ್ನ ನೀವು ನೋಡ್ಬೋದು. ನೋಡಿ ಇಲ್ಲಿ ಪ್ರೆಸ್ಸಿಂಗ್ ಡಿಫೆಕ್ಟ್, ಶೈನಿ ಮಾರ್ಕ್ಸ್, ಒಂಥರ ಶೈನಿಂಗ್ ಎಫೆಕ್ಟ್ ಕಾಣ್ತಿದೆಯಾ ಇದು. ಸೊ ಅದಕ್ಕೆ ಶೈನಿ ಮಾರ್ಕ್ಸ್ ಅಂತ ಕರೀತಾರೆ. ಸೊ ದಿಸ್ ಹ್ಯಾಪನ್ಸ್ ಬಿಕಾಸ್ ಆಫ್ ವೇರಿಯೇಷನ್ ಇನ್ ಟೆಂಪ್ರೇಚರ್, ಪ್ರೆಷರ್ ಆ್ಯಂಡ್ ಟೈಮ್. ನೆಕ್ಸ್ಟ್ ಇಲ್ಲಿ ನೋಡಿ, ಪೂರ್ ಪ್ರೆಸ್ಸಿಂಗ್ ಅಟ್ ಕಫ್. ಸರಿಯಾಗಿ ಪ್ರೆಸ್ ಮಾಡದೇ ಇದ್ದಾಗ ಅಂದರೆ ಅಂಡರ್ ಪ್ರೆಸ್ಸಿಂಗ್ ಸರಿಯಾಗಿ ಈ ಕಫ್ ಜಾಯ್ನಿಂಗ್ ಟೈಮಲ್ಲೇ ಮಾಡದೇ ಇರೋದ್ರಿಂದ ನೋಡಿ ಸ್ಟಿಚ್ ಆದಮೇಲೆ ಹಿಂಗೆ ಅಸಹ್ಯವಾಗಿ ಕಾಣುತ್ತೆ. ಅದಾದಮೇಲೆ ಇಲ್ಲಿ ನೀವು ನೋಡ್ಬೋದು, ಈ ರಿಂಕಲ್ ಮಾರ್ಕ್ಸ್ ಹಂಗೆ ಫಾರ್ಮ್ ಆಗೋಗಿದೆ. ಎಷ್ಟು ನೀವು ಐರನ್ ಮಾಡಿದ್ರೂ ಸಹ ಇದು ಚೇಂಜ್ ಆಗೋದಿಲ್ಲ. ಸೊ ಇದು ಕೂಡ ಒಂದು ಎಕ್ಸಾಂಪಲ್. ಆಮೇಲೆ ಇಲ್ಲಿ ನೋಡ್ಬೋದು ನೀವು. ಸೊ ವೈಲ್ ಅಸೆಂಬ್ಲಿಂಗ್ ಇಟ್ ಸೆಲ್ಫ್, ಅಂದರೆ ಅಂಡರ್ ಪ್ರೆಸ್ಸಿಂಗ್ನ ಮಾಡಿರಬೇಕಾಗತ್ತೆ. ಮಾಡದೇ ಇದ್ದಾಗ ಈ ಥರ ಅದರ ಒಂದು ಔಟರ್ ಲುಕ್ ಅಥವಾ ಆ ಏಸ್ಥೆಟಿಕ್ ನೋಡಿ, ಒಂದು ಪ್ರೆಸ್ಸಿಂಗ್ ಡಿಫೆಕ್ಟಿಂದ ಹಿಡ್ಕೊಂಡು ಆ ಒಂದು ಕಂಪ್ಲೀಟ್ ಗಾರ್ಮೆಂಟಿನ ಏಸ್ಥೆಟಿಕ್ ಅಪಿಯರೆನ್ಸ್ ಹೆಂಗೆ ಹಾಳಾಗತ್ತೆ ಅಂತ ನೋಡಿ. ಸೊ ದಿಸ್ ಇಸ್ ವಾಟ್ ವಿ ಮೀನ್. ಆಮೇಲೆ ಕೆಲವೊಮ್ಮೆ ಏನಾಗುತ್ತೆ,
ಈ ಸ್ಟೀಮ್ ಆಯಿನ್ ಎಲ್ಲ ಯೂಸ್ ಮಾಡಿದಾಗ ಈ ವಾಟರ್ ಸ್ಪಾಟ್ಸ್, ನೀರಿನ ಕಲೆ ಏನಾಗುತ್ತೆ ಹಂಗೆ ಕೂತ್ಕೊಂಡ್ಬಿಡುತ್ತೆ. ಎಷ್ಟು ಅದನ್ನು ಡ್ರೈ ಆದರೂ ಸಹ ಹೋಗೋದಿಲ್ಲ, ಒಂಥರ ಸ್ಟೈನ್, ವಾಟರ್ ಸ್ಟೈನ್ ಅಥವಾ ಕಲೆ ಥರ ಆಗೋಗುತ್ತೆ. ಅದು ಕೂಡ ಒಂಥರ ಆ ಗಾರ್ಮೆಂಟಿನ ಏಸ್ಥೆಟಿಕ್ ಅಪಿಯರೆನ್ಸ್ನನ್ನೇ ಹಾಳು ಮಾಡೋ ರೀತಿಯಲ್ಲಿ ಇರುತ್ತೆ. ಸೊ ದೀಸ್ ಆರ್ ಸಮ್ ಆಫ್ ದಿ ಗಾರ್ಮೆಂಟ್ ಡಿಫೆಕ್ಟ್ಸ್ ಇನ್ ಪ್ರೆಸ್ಸಿಂಗ್. ಸೊ ಇದಿಷ್ಟಾಯಿತು. ನೆಕ್ಸ್ಟ್ ನೋಡಿ, ಅಸೆಸ್ಮೆಂಟ್ ಇದೆ. ಸೊ ಏನು ಅಸೆಸ್ಮೆಂಟ್ ಪಾರ್ಟಲ್ಲಿ ಅಂತಂದರೆ 2 ಕ್ವಶನ್ ಇದೆ ನೋಡಿ. ರೈಟ್ ಎನಿ 2 ಡಿಫ್ರೆಂಟ್ ಟೈಪ್ಸ್ ಆಫ್ ವಾಷಿಂಗ್ ಡಿಫೆಕ್ಟ್ಸ್. ಸೊ ವಾಷಿಂಗ್ ಡಿಫೆಕ್ಟ್ಸಲ್ಲಿ ಹಲವಾರು ಥರದಾದ ಡಿಫೆಕ್ಟ್ಸ್ ಇದೆ, ಬಟ್ ಓನ್ಲಿ ಫ್ಯೂ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ದ ಸೆಷನ್. ಸೊ ಇನ್ ಡೀಟೇಲ್ ಆಗಿ ನಿಮ್ಮ ಸ್ಟಡಿ ಮೆಟೀರಿಯಲ್ನಲ್ಲಿ ನೀವು ಓದ್ಕೋಬೋದು. ಹಲವಾರು ಥರದಾದ ವಾಷಿಂಗ್ ಡಿಫೆಕ್ಟ್ಸ್ ಇದೆ. ಅದರಲ್ಲಿ ಎನಿ 2 ಅಂತ ಕೇಳಿರೋದ್ರಿಂದ ಓವರ್ ಗ್ರೈಂಡಿಂಗ್ ಅಂದರೆ ಏನಾದರೂ ಈ ಒಂದು ಫಿನಿಷಸ್ನ ಕೊಟ್ಟಾಗ, ಏಸ್ಥೆಟಿಕ್ ಫಿನಿಷಸ್ ಅಂದರೆ ಈ ಪ್ಯಾಚ್ ಥರ ಅಥವಾ ಒಂಥರ ಶೇಡೆಡ್ ಫಿನಿಷಸ್ನ ಕೊಟ್ಟಾಗ ತುಂಬ ಓವರ್ ಗ್ರೈಂಡಿಂಗ್, ತುಂಬ ಹೊತ್ತು ಪ್ರೊಸೆಸ್ ಆದಾಗ ಏನಾಗುತ್ತೆ, ಒಂಥರ ಡ್ಯಾಮೇಜ್ ಆಗಿರುತ್ತೆ. ಓವರ್ ಗ್ರೈಂಡಿಂಗ್ ಇನ್ ದ ಸೆನ್ಸ್ ದ ವಾಷಿಂಗ್ ಪ್ರೊಸೆಸ್ ಇಸ್ ಟೂ ಮಚ್. ಸೊ ಅದು. ಆಮೇಲೆ ಕ್ರೀಸ್ ಮಾರ್ಕ್ಸ್, ಒಂಥರ ಈ ಸುಕ್ಕು ಕ್ರೀಸ್ ಮಾರ್ಕ್ಸ್ ಹಂಗೆ ಉಳ್ಕೊಂಬಿಡುತ್ತೆ. ತುಂಬ ವಾಶ್ ಮಾಡ್ತಾನೆ ಇದ್ದಾಗ ಏನಾಗುತ್ತೆ ಆ ಥರ ಆಗುತ್ತೆ. ಮತ್ತು ಬೇರೆದು ಕೂಡ ನೀವು ಬರಿಬೋದು. ಆಮೇಲೆ ಶೈನಿ ಮಾರ್ಕ್ಸ್ ಇಸ್ ಎ ಪ್ರೆಸ್ಸಿಂಗ್ ಡಿಫೆಕ್ಟ್, ಟ್ರೂ ಆರ್ ಫಾಲ್ಸ್ ಅಂತ ಕೇಳಿದ್ದಾರೆ. ಶೈನಿ ಮಾರ್ಕ್ ಬಂದು ಪ್ರೆಸ್ಸಿಂಗ್ ಡಿಫೆಕ್ಟಾ ವಾಷಿಂಗ್ ಡಿಫೆಕ್ಟಾ? ಈ ಶೈನಿ ಮಾರ್ಕ್ಸ್ ಅನ್ನೋದು ಯಾವುದರಲ್ಲಿ ಇರುತ್ತೆ? ಪ್ರೆಸ್ಸಿಂಗಲ್ಲಿರುತ್ತೆ. ಹಂಗಾಗಿ ಈ ಒಂದು ಸೆಂಟೆನ್ಸ್ ಏನಿದೆ ಅಲ್ವಾ, ದಿಸ್ ಇಸ್ ಟ್ರೂ. So that's all for today's session. Thank you.